ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ. ನಾನೇ ಊತಾಕಿದ್ದೀನಿ ಭಾಳಷ್ಟು, ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ SIT ರಚನೆಯನ್ನು ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಷ್ಪಕ್ಷಪಾತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ಇದು ಭಾಳ ದಿನಗಳಿಂದ ಇದು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ತೆರೆ ಬೀಳಬೇಕಾಗಿದೆ. ಸತ್ಯ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡೋ ಅಂಥ ತನಿಖೆ ಆಗಬಾರ್ದು. ಸತ್ಯ ಏನಿದೆ ಅದು ಹೊರಬರಬೇಕು. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಭಾಳ ಪ್ರಮುಖವಾಗಿ ನಾವು ಇಡೀ ರಾಜ್ಯದ ಜನ ಯೋಚನೆ ಮಾಡ್ತಾ ಇರುವಂಥದ್ದು, ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಭಾಳ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಸ್ಥಳಗಳಿವೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಜನ ಈ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ದೇವಸ್ಥಾನಗಳಿಗೆ ನಡ್ಕೊತಾ ಇದ್ದಾರೆ. ನನಗೆಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು, ಈಗ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ, ಮುಸ್ಲಿಮೋನು. ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ, ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದನ್ನು ಕೂಡ ಇದರಲ್ಲಿ ಭಾಳ ಮುತುವರ್ಜಿ ವಹಿಸ್ತಾ ಇದೆ. ಭಾಳ ಸೆನ್ಸಿಟಿವ್ ಇರೋವಂಥ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊತಾ ಇದೆ? ಅಯ್ಯಪ್ಪ ವಿಚಾರವಾಗಿ ಏನೇನು ಗೊಂದಲಗಳು ಮಾಡಿ ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತು ಆಗ್ಬಿಟ್ಟಿದೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ. ಈ ವಿಚಾರವಾಗಿ ಅವ್ರು ಯಾಕೆ ಬಂದರು? ಏನೇ ಘಟನೆಗಳಾಗಿದ್ರು ಕೂಡ ಕಾನೂನು ಪ್ರಕಾರ ಯಾವುದೇ ಕೊಲೆ ಆಗಿದ್ದರೆ ನಾರ್ಮಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಬಾಡಿ ಸಿಕ್ಕಿದ್ರು ಕೂಡ ನಾರ್ಮಲಿ ಪೊಲೀಸ್ ಹ್ಯಾಂಡ್ ಓವರ್ ತೊಗೊತಾರೆ. ಅದಾದಮೇಲೆ ಪೊಲೀಸರ ಪ್ರಕ್ರಿಯೆ ಪ್ರಕಾರ ಅಲ್ಲಿ ಅದನ್ನು ಬರಿಯಲ್ ಮಾಡೋ ಅಂಥದ್ದು, ಸುಡೋ ಅಂಥದ್ದು, ಅದು ಪ್ರಕ್ರಿಯೆ. ಅದು ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಹಂಗಾರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರಬೇಕಲ್ಲ. ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು, ಅಲ್ಲಿ ಕಾಣೆಯಾಗಿದ್ದಾರೆ ಅಂಥೇಳಿ ಕೊಟ್ಟಿರೋಂಥ ಪ್ರಕರಣಗಳು ಎಷ್ಟಿದೆ? ಅದನ್ನು ಸರ್ಕಾರ ಹೇಳಬೇಕಲ್ಲ, ಎಷ್ಟು ಪ್ರಕರಣ ಇದೆ. ಈಗ ಭಾಳಷ್ಟು ಗೊತ್ತಿರೋ ಪ್ರಕಾರ ಹಲವಾರು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋದಾಗ ಭಾಳಷ್ಟು ಜನ ಅನಾಹುತ ಆಗಿ ತೀರ್ಕೊಂಡಿರೋದು ಭಾಳ ಕೇಸ್ಗಳಿದೆ, ಲಕ್ಷಾಂತರ ಕೇಸ್ಗಳಿದೆ. ನದಿಗಳಲ್ಲಿ ಹೋಗಿ ಬಿದ್ದಿರೋವಂಥದ್ದು, ಸಮುದ್ರದಲ್ಲಿ ಬಿದ್ದಿರೋವಂಥದ್ದು, ಇದೆಲ್ಲನೂ ಕೂಡ ಇದ್ರೂ ಕೂಡ ಅಲ್ಲಿ ತನಿಖಾ ಒಂದು ಸಂಸ್ಥೆ ಇರ್ತದೆ, ಪೊಲೀಸ್ ಸ್ಟೇಷನ್. ಅದು ಇವೆಲ್ಲವನ್ನು ಗಮನಿಸಿ ಕ್ರಮ ತೆಗೆದುಕೊಳ್ತದೆ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಯಾರೂ ಅಚಾತುರ್ಯ ಮಾಡಲ್ಲ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು? ಅವ್ರಿಗೆ 20 ವರ್ಷ ಆದಮೇಲೆ ಜ್ಞಾನೋದಯ ಆಯಿತು ಅಂತಲ್ಲ, ಅದು 20 ವರ್ಷ ಆದಮೇಲೆ ಹೆಂಗೆ ಜ್ಞಾನೋದಯ ಆಯಿತು? 5 ವರ್ಷಕ್ಕೆ ಯಾಕಾಗಲಿಲ್ಲ? 10 ವರ್ಷಕ್ಕೆ ಯಾಕಾಗಲಿಲ್ಲ? 20 ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು? ಅದರಿಂದ ನಾನು
ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ. ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಮಂಜುನಾಥ ಇದರಲ್ಲಿ ಪಾತ್ರ ಏನು ಬರ್ತದೆ, ದೇವ್ರ ಪಾತ್ರ ಏನು ಬರ್ತದೆ ಇದರಲ್ಲಿ? ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ತಪ್ಪು ಯಾರೇ ಮಾಡಿರಲಿ, ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ, ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡೋವಂಥದ್ದು ಸರಿಯಲ್ಲ. ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ ಇಡೀ ಸಂಸ್ಥೆಯನ್ನು ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ. ಮತ್ತು ಈ SIT ತನಿಖೆ ಏನು ಮಾಡ್ತಾ ಇದ್ದಾರೆ ಅವರು ಪೂರ್ಣ ಮಟ್ಟದಲ್ಲಿ SITಯಲ್ಲಿ ಯಾರು ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವ್ರಿಗೆ ಬೇರೆ ಚಾರ್ಜಸ್ ಕೊಡಬಾರ್ದು. ಅವ್ರಿಗೆ ಯಾವುದೇ ಚಾರ್ಜಸ್ ಅವ್ರಿಗೆ ಬೇರೆ ಅಡಿಷ್ನಲ್ ಚಾರ್ಜಸ್ ಕೊಡಬಾರ್ದು. ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ SITಯ ಪೊಲೀಸ್ ತಂಡ ಈ ತನಿಖೆಯನ್ನು ಮಾಡಬೇಕು, ಸಾಕ್ಷ್ಯಾಧಾರಗಳನ್ನು ಹುಡುಕಬೇಕು, ತಪ್ಪಿತಸ್ಥರು ಯಾರಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ಇದನ್ನು ಧರ್ಮಸ್ಥಳದ ಸಂಸ್ಥೆನೂ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ನಮ್ಮ ನಾಯಕರು ಕೂಡ ಹೇಳಿದ್ದಾರೆ. ಇದು ತಪ್ಪು ಅಂತಾದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅನ್ನೋಂಥ ಮಾತನ್ನು ಕೂಡ ಆತ ಏನು ಆರೋಪ ಮಾಡಿದಾನೆ ಅಂತ ಹೇಳಿದ್ದಾನೆ. ಅದು ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು, ಆದರೆ ಈ ರೀತಿ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಈಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವರ ಚರಿತ್ರೆ, ಅವನ ಪೂರ್ವಾಪರ ಏನಿದೆ, ಅವನು ಈ ಒಂದು ಸ್ಥಳವನ್ನು ಬಿಟ್ಟು ಯಾಕೆ ಓಡೋದ, ಇಲ್ಲಿ ಏನಾಗಿತ್ತು, ಅವನಿಗೆ ಪ್ರಾಬ್ಲಮ್ ಏನಾಗಿತ್ತು, ಆ ವ್ಯಕ್ತಿ ಯಾರು ಅಂತ ಗೊತ್ತಾದರೆ ಅದರ ಇತಿಹಾಸ ಪರಂಪರೆ ಎಲ್ಲ ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ. ಪೊಲೀಸ್ ಇಲಾಖೆಯಲ್ಲೂ ಇರುತ್ತೆ ಮತ್ತು ಧರ್ಮಸ್ಥಳದಲ್ಲೂ ಇರುತ್ತೆ. ಅದರಿಂದ ಆ ವ್ಯಕ್ತಿ ಯಾರು ಅನ್ನೋದು ಹೊರ ಬರೋವರೆಗೂ ಕೂಡ ಇದೆಲ್ಲನೂ ಕೂಡ ಯಾರು ಇಂಥವರೇ ತಪ್ಪಿತಸ್ಥರು ಅಂತ ಹೇಳಿ ಸಂಸ್ಥೆ ಮೇಲೆ ಆಪಾದನೆ ಮಾಡಬಾರ್ದು. ನಂದು ನೇರವಾಗಿ ಸರ್ಕಾರಕ್ಕೆ ಹೇಳೋದು, ಸಂಸ್ಥೆ ಮೇಲೆ ಯಾವುದು ಮಾಡಬಾರ್ದು. ಯಾವುದೋ ವ್ಯಕ್ತಿ ಮಾಡಿದರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಷ್ಟೇ. ಇದು ವ್ಯಕ್ತಿ ವಿಚಾರ, ಸಂಸ್ಥೆಗೂ ಇದಕ್ಕೂ ಏನೂ ಸಂಬಂಧ ಬರಲ್ಲ. ಆ ಒಂದು ಸಂಸ್ಥೆ ಇವತ್ತೇನು ಇರಲ್ಲ, ಸಾವಿರಾರು ವರ್ಷದಿಂದ ಧರ್ಮಸ್ಥಳದ ಮಂಜುನಾಥ ಅಲ್ಲಿ ಇರೋವಂಥದ್ದು ಸಾವಿರಾರು ವರ್ಷ ಇದೆ, ಬರ್ತಾರೆ ಹೋಗ್ತಾರೆ. ಆದರೆ ದೇವಸ್ಥಾನ ಇರೋದು ಸಾವಿರಾರು ವರ್ಷದಿಂದ. ಅದರಿಂದ ಯಾರು ಕೂಡ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಬೇಡಿ. ವ್ಯಕ್ತಿಗಳಿದ್ದರೆ ಅವ್ರ ಮೇಲೆ ತಪ್ಪು ಮಾಡಿದರೆ ಅವ್ರನ್ನ ಏನು ಬೇಕಾದರೂ ಶಿಕ್ಷೆಯನ್ನು ಕೊಡಿ. ಧರ್ಮಸ್ಥಳವನ್ನು ಗುರಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾಯಿದ್ದೆ.